ಕೃಷ್ಣನ ಕೊಳಲಿನ ಕರೆ ಆಲಿಸು, ಕೃಷ್ಣನ ಕೊಳಲಿನ ಕರೆ ಬೃಂದಾವನಕ್ಕೆ ಬೃಂದಾವನಕ್ಕೆ ತ್ವರೆ ತ್ವರೆ ಕೃಷ್ಣನ ಕೊಳಲಿನ ಕರೆ. ಮ್ಯಾಮ್ ನೀವು ಸಂಗೀತ ಪ್ರೇಮಿ, ಹೌದು. ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಸೊ ಏನಿದು, ಇದು ವೀಣೆ ಅಂದ್ರೆ ತಂಬೂರ ಅಂತಾರ? ಇದು ತಂಬೂರ ಅಂದ್ರೆ ಇವಾಗ ನಾವು ಹಾಡಕ್ಕೆ ಒಂದು ಶ್ರುತಿಲಿ ಹಾಡ್ತೀವಿ ನೋಡಿ, ಅದಕ್ಕೆ ಇದನ್ನ ತಂಬೂರಿ ಮೀಟೋದು. ಇವಾಗ ಶ್ರುತಿ ಎಷ್ಟು ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ದೀರಾ ನೀವು? ನಾನು ಮದುವೆ ಆಗೋ ತನಕ ಕಲಿತಿದ್ದೆ. ಅಂದ್ರೆ ನನ್ನ ಹಾಡ್ತಿದ್ರಾ? ಹಾಡ್ತಾ ಇದ್ದೆ. ಪಬ್ಲಿಕ್ ಆಗು ನೀವು? ಅಲ್ಲಿ ತನಕ ಹೋಗಿರ್ಲಿಲ್ಲ. ಓಕೆ. ಸೀನಿಯರ್ ಎಕ್ಸಾಮ್ ಕಟ್ಟಿದ್ದೆ, ಅಷ್ಟರೊಳಗೆ ಮದುವೆ ಆಗೋಯ್ತು, ಅದು ಬಿಟ್ಟು ಹೋಯ್ತು. ಯಾವ್ದಾದ್ರು ನೀವು ಹಾಡು ನೆನಪಿದ್ಯಾ? ಯಾವ್ದಾದ್ರು ನೀವು ಹಾಡೋದು? ಇದೆ, ನೆನಪೆಲ್ಲ ಇದೆ. ಆದ್ರೆ ಹಾಡಕ್ಕೆ ಇವಾಗ ತಾರಸ್ತಾಯಿಗೆ ಹೋಗಲ್ಲ, ಮೇಲ್ಗಡೆ ಹೋಗಕ್ಕೆ ಕಷ್ಟಪಡುತ್ತೆ ಗಂಟ್ಲು. ಓಕೆ. ಅಳೋ ತರ ಇರುತ್ತೆ, ಆಮೇಲೆ ಕಿರ್ಚೋ ತರನ ಅಳೋ ತರನ. ಆದ್ರೂ ಒಂದೇನಾದ್ರೂ ಯಾವ್ದಾದ್ರು ಒಂದು ಲೈನು ನೀವು ಇಷ್ಟಪಟ್ಟಿದ್ದು ಮರೆಯಲಾಗದಂಥದ್ದು ಒಂದು ಯಾವ್ದಾದ್ರು ಹಾಡು? ಯಾವ್ದಪ್ಪ? ಖುಷಿ ಖುಷಿಯಾಗಿದ್ದಾಗ ಯಾವಾಗಾದ್ರೂ ಹೇಳ್ತಿದ್ದಂಥದ್ದು? ಒಂದು ಇವ್ರದ್ದು ಪುತಿ ನರಸಿಂಹಾಚಾರ್ಯದು ಗೋಕುಲ ನಿರ್ಗಮನದ್ದು. ಓಕೆ. ಕೃಷ್ಣನ ಕೊಳಲಿನ ಕರೆ. ಕೃಷ್ಣನ ಕೊಳಲಿನ ಕರೆ ಆಲಿಸು, ಕೃಷ್ಣನ ಕೊಳಲಿನ ಕರೆ ಬೃಂದಾವನಕ್ಕೆ ಬೃಂದಾವನಕ್ಕೆ ತ್ವರೆ ತ್ವರೆ ಕೃಷ್ಣನ ಕೊಳಲಿನ ಕರೆ ಆಲಿಸು, ಕೃಷ್ಣನ ಕೊಳಲಿನ ಕರೆ ಹೊತ್ತಾರೆ ಹೊರಗೆಲಸ ಮಿಕ್ಕಾರೆ ಮಿಗಲಿ, ಪಕ್ಕದ ನೆರೆ ಹೊರೆ ನಕ್ಕರೆ ನಗಲಿ, ಬೃಂದಾವನಕ್ಕೆ ಬೃಂದಾವನಕ್ಕೆ ತ್ವರೆ ತ್ವರೆ ಕೃಷ್ಣನ ಕೊಳಲಿನ ಕರೆ ಆಲಿಸು, ಕೃಷ್ಣನ ಕೊಳಲಿನ ಕರೆ. ಸೂಪರ್ ಮ್ಯಾಮ್, ಸೂಪರ್. ವಾವ್, ಸೂಪರ್. ಮೇಲೆ ಹೋಗಕ್ಕಾಗಲ್ಲ. ಆದ್ರೂ ಎಷ್ಟು ಖುಷಿ ಆಯ್ತು. ಹೊರಗಡೆ ಮಳೆ, ಅದ್ರ ಜೊತೆ ನಿಮ್ಮ ಹಾಡು. ವಾವ್, ಖುಷಿಯಾಗಿದ್ರೆ ಸಂತೋಷ. ಆ ಕಡೆ ಯಾವುದು? ಇದು ಗೆಸ್ಟ್ ರೂಮ್ ಅಂತ. ಇಲ್ಲಿ ಇದು ಬಂದವರಿಗೆ ಉಳಿಯೋಕೆ ಅಂತ. ಓಕೆ. ನೆಕ್ಸ್ಟ್ ಆಮೇಲೆ ಇದು ನನ್ನ ಮೊಮ್ಮಗಳಿಗೆ ರೂಮು. ಹಿತ ಹಿತ. ಓ, ನೋಡಿ ಹೆಂಗಿದೆ ಬುಕ್ಸು, ನೀವು ಸುಮ್ಮನೆ ನೋಡಿ. ಮಕ್ಕಳದಲ್ವಾ, ಹಾಗಾಗಿ ಎಸ್, ಅದಷ್ಟು ಬುಕ್ಸು ನಮ್ಗೆ, ಅದಕ್ಕೆ ಇಷ್ಟಕ್ಕೂ ಜಾಗ ಮಾಡಬೇಕು ಇವಾಗ. ಮ್ಯಾಮ್ ಇನ್ನೂ ಒಂದು ಫ್ಲೋರು, ಇನ್ನು ಇದ್ರ ಮೇಲೆ ಒಂದು ಫ್ಲೋರು ನಿಮಗೆ ರೂಫ್ ಟಾಪ್. ನಮ್ಮ ಮಗ ಸೊಸೆ ರೂಮ್ ಇದು ಇದೆ ಅಲ್ಲಿ. ಆಮೇಲೆ ಅಲ್ಲಿಂದ ಹೊರಗಡೆಗೆ ಹೋಗ್ಬೋದು. ಇದು ಐಡಿಯಾ ತುಂಬಾ ಚೆನ್ನಾಗಿದೆ ಮ್ಯಾಮ್. ಇದು ನೀವು ಫುಲ್ ಕೆಳಗಡೆ ತನಕ ಬೆಳಕು ಬರಕ್ ಜಾಗನೂ ಆಗಿದೆ. ಹೌದು. ನಂತರ ನೋಡಕ್ಕೂ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿಂದ ಹೊರಗಡೆ ಹೋಗಕ್ಕೆ ದಾರಿ. ಇದು ಎಲ್ಲ ನನ್ನ ಸೊಸೆದೆ. ಓ, ಪ್ಲಾಂಟ್ಸ್ ಎಲ್ಲ ಅವಳದೇ ಇಂಟ್ರೆಸ್ಟ್. ಈ ಸೈಡ್ ಹೋಗೋಣ. ಪ್ಲಾಂಟ್ಸ್ ಎಲ್ಲ ನಿಮ್ಮ? ಅವಳೆ ಎಲ್ಲ ತಂದು ಹಾಕ್ತಾಳೆ, ನೋಡ್ಕೋತಾಳೆ.
ಇದು ಒಂದಿಷ್ಟು ಸ್ಪೇಸ್. ಹಾಂ, ಈ ಪ್ಲಾಂಟ್ಸ್ ಎಲ್ಲ ನಿಮ್ಮ ಹಾಬಿನಾ? ಇಲ್ಲ ಎಲ್ಲ ಎಲ್ಲ ಸೊಸೆ. ನನಗೆ ಹಾಬಿ ಗಿಬಿ ಈ ಥರದ್ದೆಲ್ಲ ಇಲ್ಲ. ಅವಳಿಗೆ ಪೇಷನ್ಸ್ ಇದೆ, ಆಸೆ ಇದೆ. ಫಸ್ಟ್ ಆಫ್ ಆಲ್ ಓಕೆ. ಎಲ್ಲೆಲ್ಲೋ ತಗೊಂಬರ್ತಾಳೆ, ಹಾಕ್ತಾಳೆ, ಎಲ್ಲ ನೋಡ್ಕೋತಾಳೆ ಅವಳು ಫ್ರೀ ಟೈಮಲ್ಲೆಲ್ಲ. ಮ್ಯಾಮ್, ಬೀಯಿಂಗ್ ಎ ಸೀನಿಯರ್ ಆ್ಯಕ್ಟ್ರಸ್ಸು, ಈ ಜನ್ರೇಷನ್ ಆ್ಯಕ್ಟ್ರ್ಗಳಿಗೆ ನೀವೇನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಅಥವಾ ಏನಾದರೂ ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀರಾ? ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂತಂದರೆ ಈಗಿನ ಜನ್ರೇಷನ್ ಪ್ಯಾಷನ್ ಇಟ್ಕೊಂಡು ಬರೋ ಕಡಿಮೆ. ಅವರು ಒಂದು ಗ್ಲ್ಯಾಮರ್ ನೋಡ್ಕೊಂಡು ಬರ್ತಾರೆ. ಅಂದರೆ ನಾನು ಬಿಗ್ ಸ್ಕ್ರೀನೋ ಸ್ಮಾಲ್ ಸ್ಕ್ರೀನಲ್ಲೋ ನಾನು ಕಾಣಿಸ್ಬಿಡ್ಬೇಕು, ಅದರಿಂದ ಒಂದಷ್ಟು ಪಾಕೆಟ್ ಮನಿ ಸಿಗುತ್ತೆ, ಮಜಾ ಮಾಡಬೇಕು, ನೇಮು ಫೇಮು. ಯಾರಾದರೂ ಹೋಗೋರು ನೀ ಇದ್ರೊಳಗೆ ಮಾಡಿದ್ದೀರಾ ಅಲ್ವಾ ಅಂದರೆ ಖುಷಿ. ಅಷ್ಟಕ್ಕೆ ತಮ್ಮಂಥವು ಸೆಲೆಬ್ರಿಟಿಗಳು ತಂದ್ಕೊಂಡ್ಬಿಡೋ ಅಂಥ ದುರಂತ ಇವಾಗ ಆಗ್ತಾಯಿದೆ. ಆ ಪ್ಯಾಷನ್ ಇರಬೇಕು ಅಂತ ನಾನು ಹೇಳಿದ್ದು. ಅಂದರೆ ಅವ್ರು ಏನು ಮಾಡ್ತಾರೆ, ಸುಮಾರು ಜನ, ಎಲ್ಲರೂ ಹಾಗೆ ಅಂತ ಹೇಳಲ್ಲ, ಬಟ್ ಮೆಜಾರಿಟಿ ಇವಾಗ ಒಂದು ಬಡವಿ ಪಾತ್ರ ಇದ್ರೂ ಅವರು ಹಳೆ ಸೀರೆ ಉಟ್ಕೊಳ್ಳೋಕೆ ಇಷ್ಟಪಡಲ್ಲ. ಓಕೆ. ಮೇಕಪ್ ಜಾಸ್ತಿ ಮಾಡ್ಕೋಬೇಕು, ಡಿಗ್ಲಾಮರೈಸ್ ಮಾಡ್ಕೋಬೇಕಲ್ವ ಬಡವಿ ಅಂತಂದರೆ, ಅದನ್ನು ಮಾಡ್ಕೊಳಕ್ಕೆ ಅವ್ರು ಒಪ್ಕೊಳ್ಳಲ್ಲ. ಅದನ್ನು ಚೆಂದ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ಐಲ್ಯಾಶಸ್ ಹಾಕ್ಕೊಂಡು ಇಷ್ಟಿಷ್ಟು ದೊಡ್ಡ ದೊಡ್ಡ ಜುಮ್ಕಿ ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡು ಆ ಥರ ಬರ್ತಾರೆ. ಹೇಳಿದ್ರು ಕೇಳಲ್ಲ. ಏನೋ ಒಂಚೂರು ತುಂಬ ಹೇಳಿದ್ರು ಒಂಚೂರು ಕಡಿಮೆ ಮೇಕಪ್ ಮಾಡ್ಕೋಬೋದು. ಆಮೇಲೆ ತೀರಾ ಗಲಾಟೆ ಮಾಡಿದ್ರೆ ಬೈಕೊಂಡು ಮಾಡ್ಕೋತಾರೆ ವಿನಃ ಅವ್ರಿಗೆ ತಾವು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಆಸೆ ಇದೆಯೇ ಹೊರತು ಪಾತ್ರಕ್ಕೆ ನಾನು ಸರಿಯಾಗಿ ಕಾಣಿಸ್ಬೇಕು, ಅವಾಗ ನನ್ನ ಪಾತ್ರ ಹೈಲೈಟ್ ಆಗುತ್ತೆ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇಲ್ಲ. ಚೆನ್ನಾಗಿ ಕಾಣಿಸೋದು ಮುಖ್ಯ. ಆನ್ ಸ್ಕ್ರೀನು ಕ್ಯಾಮ್ರಾ ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕು, ಪಾತ್ರ ಏನಾದರೂ ಪರವಾಗಿಲ್ಲ. ಅಂಥವ್ರಿಗೆ ನಾ ಹೇಳೋದೇನು ಅಂತಂದರೆ, ನೀವು ನಿಜವಾಗ್ಲೂ ನೀವು ಆ್ಯಕ್ಟಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಬನ್ನಿ, ದುಡ್ಡು ಸಂಪಾದನೆ ಆಗುತ್ತೆ ಅಂತ ಖಂಡಿತ ಬರಬೇಡಿ. ಆ ಥರ ಬಂದರೆ ಇವಾಗ ಇನ್ನೊಬ್ಬ ನುರಿತ ಕಲಾವಿದ ಇದ್ದರೆ ಅವನು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇವಾಗ ಓವರ್ ಶೋಲ್ಡ್ ಶಾರ್ಟ್ಸ್ ತೆಗಿತಾರೆ ಅಥವಾ 2 ಶಾರ್ಟ್ಸ್ ತೆಗಿತಾರೆ. ಇವಳಿಗೆ ಜೊತೆ ಇರೋ ಸಹ ಕಲಾವಿದರು ಸರಿಯಾಗಿ ರಿಯಾಕ್ಟ್ ಮಾಡದೆ ಹೋದರೆ ಈ ಮೇಯ್ನ್ ಯಾರು ಮಾಡ್ತಿರ್ತಾರೋ ಅವ್ರದ್ದು ಓವರ್ ಆ್ಯಕ್ಟಿಂಗ್ ಅಂತ ಅನಿಸ್ಬಿಡುತ್ತೆ. ಹೌದು ಹೌದು. ಆ್ಯಕ್ಚುಲಿ ಅವ್ರು ಚೆನ್ನಾಗೇ ಮಾಡ್ತಾಯಿದ್ರು, ಇವರು ಪ್ಯಾಸಿವ್ ಆಗಿರೋದ್ರಿಂದ ಈ ಮನುಷ್ಯ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತ ಅನಿಸ್ಬಿಡುತ್ತೆ. ಈ ಅಪಾಯ ಇರುತ್ತೆ. ಆಮೇಲೆ ಹೋಲ್ ಪ್ರಾಜೆಕ್ಟೇ ಫೇಲ್ಯೂರ್ ಆಗಿಬಿಡುತ್ತೆ. ಒಬ್ಬರಿಂದ ಯಾವತ್ತೂ ನಡೆಯಲ್ಲ. ಒಂದು ಪ್ರಾಜೆಕ್ಟ್ ಚೆನ್ನಾಗಿ ನಡೆಯಬೇಕು ಅಂದರೆ ಪ್ರತಿ ಹೋಲ್ ಟೀಮ್ ನಡಿಬೇಕದು. ಯಾರೋ ಒಬ್ಬರ ಪಾತ್ರ ಇಷ್ಟ ಆಗ್ಬೋದು, ಹಾಗಂತ ಬೇರೆ ಪಾತ್ರಗಳು ಕೆಟ್ಟದಾಗಿ ಮಾಡಿದರೆ ಈ ಪಾತ್ರನೂ ಇಷ್ಟ ಆಗೋದು ಕಷ್ಟವೇ. ಓಕೆ. ಸೊ ಹಾಗಾಗಿ ನಾನು ಶ್ರದ್ಧೆ ಇಟ್ಕೊಂಡು ಮಾಡಿ, ಹಳಬ್ರು ಏನು ಮಾಡಿದ್ದಾರೆ ಅದನ್ನು ಗಮನಿಸಿ, ಭಾಷೆ ಶುದ್ಧ ಇರಬೇಕು ಎಲ್ಲದಕ್ಕಿಂತ ಮುಖ್ಯ. ಭಾಷೆ ಶುದ್ಧ ಅಂತಂದರೆ ನಾನು ಹೇಳೋದು ಪರಿಸರಕ್ಕೆ ತಕ್ಕನಾದ ಭಾಷೆ. ಇವಾಗ ಗ್ರಾಮ್ಯ ಇದ್ದರೆ ಆ ಥರನೇ ಮೊದಲಿನ ಕಡೆವರೆಗೂ ಹಾಗೆ ಮಾತಾಡಬೇಕು ಪಾತ್ರ ಇರೋ ತನಕನೂ. ಇದ್ದಕ್ಕಿದ್ದಾಗೆ ಇಂಗ್ಲೀಷು, ಆ ಇಂಗ್ಲೀಷು ಒಳ್ಳೆ ಸ್ಟೈಲಿಶ್ ಇಂಗ್ಲೀಷ್ ಮಾತಾಡಿಬಿಟ್ಟು ಕನ್ನಡನ ಕೆಟ್ಟದಾಗಿ ಮಾತಾಡಿಬಿಟ್ರೆ, ಹೌದು, ಎಲ್ಲನೂ ಕೆಟ್ಟದಾಗೆ ಮಾತಾಡಲಿ, ಕನ್ನಡನೂ ಕೆಟ್ಟದಾಗೆ ಮಾತಾಡಲಿ, ಇಂಗ್ಲೀಷು ಕೆಟ್ಟದಾಗೆ ಮಾತಾಡಲಿ, ಅದು ಗ್ರಾಮ್ಯ. ಆ ಪಾತ್ರ ಹಾಗಿದ್ರೆ ಅದನ್ನು ಕೇಳಿದರೆ, ಅಥವಾ ಒಂದು ಒಳ್ಳೆ ಡಾಕ್ಟ್ರ್ ಪಾತ್ರನೋ ಅಥವಾ ಇನ್ನೂ ಒಂದು ವೃತ್ತಿ ಇರೋವಂಥದ್ದು ಇಂಜಿನಿಯರಿಂಗ್ ಆ ಥರ, ಒಂದು ಲಾಯರು, ಆ ಥರ ಪಾತ್ರಗಳಿದ್ದಾಗ ಅದಕ್ಕೆ ಒಂದು ಭಾಷಾ ಶುದ್ಧತೆ ಬೇಕು, ಅದಕ್ಕೆ ಗಮನ ಕೊಡಬೇಕು ಅವರು. ಓಕೆ. ಆಮೇಲೆ ಸ್ವಲ್ಪ ಸುತ್ತಮುತ್ತಲು ಏನಾಗ್ತಿದೆ ಅಂತ ಗೊತ್ತಾಗಬೇಕು ಅವ್ರಿಗೆ. ಅಪ್ಡೇಟ್ಸ್ ಆಗಬೇಕು. ಬರೀ ಫೋನ್ ಮೊಬೈಲಲ್ಲಿ ಇಟ್ಕೊಂಡು ಅದರೊಳಗೆ ಅಪ್ಡೇಟ್ ಆಗೋದಲ್ಲ, ನಮ್ಮ ಸುತ್ತಮುತ್ತ ಏನು ನಡೀತಿದೆ ಅನ್ನೋದು ಗೊತ್ತಾಗಬೇಕು. ನಿಮ್ಗೆ ಅವಾಗ ನಮಗೆ ಸಿಗೋ ಪಾತ್ರಗಳಲ್ಲಿ ತಲ್ಲೀನ ಆಗೋಕ್ಕೆ ಸುಲಭ ಆಗುತ್ತೆ. ಓಕೆ. ಆದರೆ ಇವಾಗ ಬರೋರು ಪ್ಯಾಷನ್ ಇಲ್ಲದೇ ಬರೋದ್ರಿಂದ ಅವ್ರು ಅದಕ್ಕೆಲ್ಲ ಕೇರ ಮಾಡಲ್ಲ. ಅವ್ರ ಆ್ಯಕ್ಟಿಂಗ್ ಅಂತ ಮುಗಿದ ಕೂಡಲೇ ಅವ್ರ ಸೀನ್ ಆದ ಕೂಡಲೇ ಹೋಗಿ ಮಲ್ಕೊಳ್ಳೋದು ಅಥವಾ ಇನ್ನೇನಮ್ಮ ಚಾಟ್ ಮಾಡೋದು ಅಥವಾ ಫೋನ್ ಇಟ್ಕೊಳ್ತಿರ್ಬೋದು, ಫೋನಲ್ಲಿ ಮುಳುಗ್ಕೊಂಡ್ಬಿಡ್ತಾರೆ ಅಷ್ಟೇ. ಬೇರೆಯವ್ರ ಜೊತೆ ಮಿಂಗಲ್ಲು ಆಗಲ್ಲ. ಕಲಿಯಕ್ಕೆ ಅವಕಾಶ ಇಲ್ಲ. ಓಕೆ. ನಮಗೆಲ್ಲ ಬಲವಂತ ಮಾಡಿ ಅಂದ್ರೆ ಬಲವಂತ ಏನು, ನಾವು ಕೂತ್ಕೋತಾ ಇದ್ವಿ. ಹಳಬ್ರು ನಮಗಿಂತ ಚೆನ್ನಾಗಿ ಮಾಡೋರು ಏನು ಮಾಡ್ತಾರೆ ಅನ್ನೋದು ನೋಡಿ ಕಲ್ತಿದ್ವಿ. ನಾನು ಆ್ಯಕ್ಚುಲಿ ವೈಶಾಲಿ ಕಾಸರವಳ್ಳಿ ಅವ್ರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ. ವೈಶಾಲಿ ಕಾಸರವಳ್ಳಿ ಮತ್ತು ಗಿರಿಜಾ ಲೋಕೇಶ್ ಅವರು ತುಂಬ ಸಹಜ ನಟಿಯರು. ಅವರ ನಟನೆ ಯಾವಾಗಲೂ ಜೀವನಕ್ಕೆ ಹತ್ತಿರವಾಗಿರುವಂಥದ್ದು, ಎಕ್ಸಾಜಿರೇಟೆಡ್ ಅಲ್ಲ. ಹೌದು.
ಆ ಥರ ನಾನು ಅವ್ರು ನನ್ನ ರೋಲ್ ಮಾಡಲ್ಸು. ತುಂಬ ಇಷ್ಟ ಅವ್ರ ಆ್ಯಕ್ಟಿಂಗ್. ಓಕೆ. ಸೊ ಅಷ್ಟು ಸಹಜವಾಗಿ ಮಾಡಬೇಕು ಅನ್ನೋದು ನನ್ನ ಆಸೆ. ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕು. ಇನ್ನು ನಿಮಗೆ ಡ್ರೀಮ್ ರೋಲ್ ಅಂತ ಆ ಥರ ಏನಾದರೂ ಇದೆಯಾ? ಡ್ರೀಮ್ ರೋಲ್ ಅಂತ ಏನಿಲ್ಲ ನನಗೆ. ಇಷ್ಟು ನಿಮ್ಮ ಅಂದರೆ ಈ ನಟನಾ ಜೀವನದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆಯಾ? ಸ್ಯಾಟಿಸ್ಫ್ಯಾಕ್ಷನ್ ಯಾವತ್ತೂ ಸಿಗಲ್ಲ, ಸಿಗಬಾರ್ದು. ಆಕ್ಟರ್ ಸಿಗಲ್ಲ ಅಂತೀರಾ? ಸಿಗಬಾರ್ದು, ಸಿಕ್ಕಿದ್ರು ಮುಗೀತಲ್ಲಿಗೆ. ಸಿಕ್ಕಿದ್ರೆ ಅಲ್ಲಿಗೆ ಎಂಡ್ ಆಫ್ ಆಯಾ ಪಾತ್ರ ಮಾಡುವಾಗ ಬಾ ಅಂತ ಅನ್ಸುತ್ತೆ ವಿನಃ ಮುಂದೆ ಇನ್ನೂ ಮಾಡ್ಬೇಕು ಅನ್ನೋ ದಾಹ ಇರ್ಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೇಕು ಆಗಷ್ಟೇ ಏನಾದ್ರೂ ಸಾಧನೆ ಮಾಡಬೇಕು. ಆಮೇಲೆ ಅದ್ರ ಹಿಂದೆ ಪ್ರಶಸ್ತಿ ಸಿಗ್ಬೇಕು, ಇನ್ಯಾರೋ ಚಪ್ಪಾಳೆ ತಟ್ಬೇಕು, ಅದೆಲ್ಲ ಇರಬಾರ್ದು. ನಿಮ್ಮ ಆತ್ಮತೃಪ್ತಿ ಇರ್ಬೇಕು ಅಷ್ಟೇ. ಓಕೆ. ಆತ್ಮತೃಪ್ತಿ ಸರಿ ಬೇರೆ, ಸಂತೃಪ್ತಿ ಬೇರೆ. ಸಂತೃಪ್ತಿ ಬಂದ್ರೆ ಮುಗೀತು ಕತೆ, ಅಲ್ಲಿಗೆ ಮುಗಿದೋಯ್ತು ನಮ್ಮ ಜೀವನ. ಕಲಾ ಜೀವನ ಮುಗಿಯುತ್ತೆ. ಬೆಳಿಬೇಕು, ಬೆಳಿತಾನೇ ಇರ್ಬೇಕು. ಇವಾಗ ಕೋಗಿಲೆಗೆ ಕೂಗಿ ಕೂಗಿ ಏನು ಬೇಜಾರಾಗುತ್ತಾ? ಇಲ್ಲ ಅಲ್ವಾ? ಆ ಥರನೇ ನಾವು ಅದು ನಮ್ಮ ಮನೋಧರ್ಮ ಆಗ್ಬಿಡ್ಬೇಕು. ಓಕೆ. ಸೊ ಕಲಾವಿದೆಯಾಗಿ, ಹಿರಿಯ ಕಲಾವಿದೆಯಾಗಿ ನೀವು ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಮ್ಮ? ಯಾವ ವಿಷಯದಲ್ಲಿ ನೀವು ಹೇಳೋದು? ಅಂದ್ರೆ ನೀವು ಈ ಕಲಾ ಸೇವೆ, ಇಷ್ಟು ವರ್ಷದಿಂದ ನೀವು ಒಂದು ಕಲಾ ಸೇವೆ ಅನ್ಬೋದಲ್ವಾ? ಅನ್ಬೋದು. ಸೇವೆ ಅಂತ ಅಲ್ಲ, ನಾನು ನನ್ನ ಪ್ಯಾಷನ್ಗೋಸ್ಕರ ಮಾಡಿರೋದ್ರಿಂದ ನಾನು ಸೇವೆ ಮಾಡಿದ್ದೀನಿ ಅಂತ ಒಂದು ಅಷ್ಟು ದೊಡ್ಡ ಪದನ ಉಪಯೋಗಿಸೋದಿಲ್ಲ. ನನ್ನ ಖುಷಿಗೆ ನಾ ಮಾಡಿರೋದು. ಆದರೆ ನಾವು ಏನೇ ಮಾಡಿದರೂ ಕಷ್ಟಪಡೋದು ಅಲ್ಲ, ಇಷ್ಟಪಟ್ಟು ಮಾಡಿದರೆ ಯಾವ ಕೆಲಸನೂ ಕಷ್ಟ ಆಗೋದಿಲ್ಲ. ಆ ಥರ ಒಂದು ಮನೋಭಾವನೆ ಬೆಳೆಸ್ಕೋಬೇಕು. ಆಮೇಲೆ ನಮ್ಮ ಹಳೆ ಕಾಲದಲ್ಲಿ ಯಾರ್ಯಾರು ಯಾವ್ದ್ಯಾವ ಥರ ಪಾತ್ರಗಳನ್ನು ಮಾಡಿದಾರೋ ಅದನ್ನು ನಾವು ಮನಸ್ಸಲ್ಲಿ ತುಂಬ್ಕೋಬೇಕು. ಅದು ತುಂಬ ಇಂಪಾರ್ಟೆಂಟ್ ನಾವು ಬೆಳೆಯೋಕ್ಕೆ. ಮತ್ತು ಅವ್ರುಗಳು ಏನು ತಪ್ಪು ಮಾಡಿರ್ತಾರೋ ಅದನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಈ ಫೀಲ್ಡಿಗೆ ಬಂದಮೇಲೆ ನಮಗೆ ನಮ್ಮ ಪಾತ್ರ ನಾವು ಅದನ್ನು ಹೇಗೆ ಮಾಡ್ತೀವಿ ಅನ್ನೋದೇ ಮುಖ್ಯ ಆಗಬೇಕೆ ವಿನಃ ಬೇರೆ ಯಾವುದೂ ಇಂಪಾರ್ಟೆಂಟ್ ಆಗಬಾರ್ದು. ಬರೋ ದುಡ್ಡು ಬರುತ್ತೆ. ಆಮೇಲೆ ತುಂಬ ಜನ ನೋಡಿದ್ದೀನಿ, ಅಯ್ಯೋ ನನಗೆ ಅದು ಸಿಕ್ಕಬೇಕಿತ್ತು, ಯಾರೋ ಕಿತ್ಕೊಂಡ್ಬಿಟ್ರು ಅಂತ. ಇಲ್ಲ, ಇಫ್ ಇಟ್ ಈಸ್ ಯುವರ್ ಕಪ್ ಆಫ್ ಟೀ, ಆ ಕಪ್ಪಿನ ಟೀ ನಮಗೆ ಸಿಗಬೇಕು ಅಂತಿದ್ರೆ ತಿಪ್ಪರ್ಲಾಗ ಹಾಕಿದ್ರು ನಮಗೆ ಸಿಗುತ್ತೆ. ಯಾರೋ ಕೆಡಿಸಿ ನಮಗೆ ತಪ್ಪೋಯ್ತು ಅಂತಂದರೆ ಅದು ನಮ್ಮ ಪಾಲಲ್ಲಿ ಇರಲಿಲ್ಲ ಅಂತ ಅರ್ಥ. ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಆ ಡಿಸಪಾಯಿಂಟ್ಮೆಂಟ್ಸ್ ಇರಲ್ಲ. ತುಂಬ ಜನ ಡಿಪ್ರೆಷನ್ಗೆ ಹೊರಟೋಗ್ತಾರೆ. ಅಂದರೆ ನಮ್ಗೆ ಸಿಗ್ತಾ ಇಲ್ಲ ಈಗ ಸಿಗ್ತಾ ಇಲ್ಲ ಅಂತಾರೆ, ಅದು ನಮ್ಮ ಪಾಲ್ದು ಅಲ್ಲಪ್ಪ ಅಷ್ಟೇ. ನಿನ್ನ ಪಾಲ್ದಾಗಿದ್ರೆ ನಿಂಗೆ ಬಂದೇ ಬರುತ್ತೆ, ಹೇಗಾದರೂ ಬರುತ್ತೆ. ನನ್ನ ವಿಷಯದಲ್ಲಂತೂ ಹಾಗೆ ಆಗಿದೆ. ನನಗೆ ಈ ಗೃಹಭಂಗ ಅಂತ ಭೈರಪ್ಪನವ್ರದ್ದೇ ಒಂದು ಕಾದಂಬರಿ, ಅದರ ಆಧಾರಿತ ಒಂದು ಗೃಹಭಂಗ ಅಂತಲೇ ಸೀರಿಯಲ್ ಮಾಡಿದ್ರು ಗಿರೀಶ್ ಕಾಸರವಳ್ಳಿಯವರು. ಆ ಕತೆ ಓದೋವಾಗೆಲ್ಲ ಅದರೊಳಗೆ ಸರ್ವಕ್ಕ ಅಂತ ನನ್ನ ಪಾತ್ರ. ಆ ಪಾತ್ರ ನನಗೆ ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದೆ. ಆವಾಗ ನಾನು ಇನ್ನೂ ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಿರಲಿಲ್ಲ. ಸರಿ, ಅದು ಬಂದಾಗ ನನಗೆ ಆ ಪಾತ್ರ ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ನಂಜಮ್ಮನ ಪಾತ್ರ ಮುಖ್ಯ ಪಾತ್ರ, ಅದು ಚೆನ್ನಾಗಿತ್ತು. ಬಟ್ ಅದಕ್ಕೆ ನೆಕ್ಸ್ಟು ಇವಳ್ದು ನಂಗೆ ತುಂಬ ಆಸೆ ಆಗ್ತಾಯಿತ್ತು. ಆಮೇಲೆ ಈ ಫೀಲ್ಡಿಗೆ ಬಂದಮೇಲೆ ಇವರು ಕಾಸರವಳ್ಳಿಯವರು ಇದು ತೆಗಿತಾ ಇದ್ದಾರೆ, ಧಾರಾವಾಹಿ ಮಾಡ್ತಾಯಿದ್ದಾರೆ ಅಂತ ಕಿವಿಗೆ ಬಿತ್ತು. ಅವಾಗ ನಾನು ಅನ್ಕೋತಿದ್ದೆ, ಅಂದರೆ ನನಗೆ ಈ ಸರ್ವಕ್ಕನ ಪಾತ್ರ ನನಗೆ ಏನಾದರೂ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಅಂದ್ಕೊಂಡಿದ್ದು. ಒಂದು ವಾರಕ್ಕೆ ನನಗೆ ಆ ಪಾತ್ರಕ್ಕೆ ಕರೆ ಬಂತು. ಹೌದಾ? ನಂಬಕ್ಕೆ ಆಗಲ್ಲ ನನಗೆ. ಲಕ್ಕಿ ಹಾಗಾದ್ರೆ. ನಿಜವಾಗ್ಲೂ ಲಕ್ಕಿ ನಾನು. ನಂಬಕ್ಕಾಗಲಿಲ್ಲ ನನಗೆ. ಅರೆ ನಾನು ಚಿಕ್ಕ ವಯಸ್ಸಿಂದ ನನಗೆ ಅಂದರೆ ನಮ್ಮ ಮನೇಲಿ ನಮ್ಮ ತಂದೆನೇ ಓದ್ತಾ ಇದ್ರು ಗೃಹಭಂಗ ಕಾದಂಬರಿ, ಕನ್ನಡಪ್ರಭದಲ್ಲಿ ಬರ್ತಾಯಿತ್ತು ದೈನಿಕ ಧಾರಾವಾಹಿಯಾಗಿ. ಅವ್ರು ಅದನ್ನೆಲ್ಲ ಓದಿ ಹೇಳುವಾಗ ನಂಗೆ ಆ ಸರ್ವಕ್ಕನ ಪಾತ್ರ ತುಂಬ ಹಿಡಿಸ್ಬಿಟ್ಟಿತ್ತು. ಆ ವಯಸ್ಸಿಂದನೂ ನನಗೆ ಆ ಪಾತ್ರದ ಬಗ್ಗೆ ಒಲವು ಮೂಡಿತ್ತು. ಇವರು ಧಾರಾವಾಹಿ ಮಾಡ್ತಾ ಇದ್ದಾರೆ ಗೃಹಭಂಗ ಅಂದಾಗ ನನಗೆ ಅಯ್ಯೋ ನಾ ಮಾಡಿದಿದ್ರೆ ಅಂತ ಅನಿಸ್ತಿತ್ತು. ಹಾಗಂದ್ಕೊಂಡಿದ್ದು ಒಂದು ವಾರಕ್ಕೆ ಬಂದು ಬಿಡ್ತು. ಸೊ ನಿಮಗೆ ನಿಮ್ಮ ಈ ಪ್ಯಾಷನ್ ಅನ್ನೋದು ನಿಮ್ಗೆ ಲೈಫಲ್ಲಿ ಬಹಳಷ್ಟು ಖುಷಿ ಕೊಟ್ಟಿದೆ. ತುಂಬ ಖುಷಿ ಕೊಟ್ಟಿದೆ. ಬಹುಶಃ ನಾವೊಂದು ಸ್ವಲ್ಪ ಚಟುವಟಿಕೆ ಆಗಿರೋಕ್ಕೆ ಇದೇ ಕಾರಣ. ಇದಿಲ್ಲದೆ ಹೋಗಿದ್ರೆ ನಾ ಏನಾಗ್ತಿದ್ದೆ ಅಂತ ನಂಗೆ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ, ಊಹಿಸ್ಕೊಳ್ಳೋದು ಬೇಡ ನನಗೆ. ಓಕೆ ಮೇಡಮ್, ಬಹಳಷ್ಟು ಇನ್ಫಾರ್ಮೇಷನ್ ಆಗ್ಬೋದು ಅಥವಾ ನಿಮ್ಮ ಲೈಫ್ ಜರ್ನಿ, ಆ್ಯಕ್ಟಿಂಗ್ ಜರ್ನಿ ಬಗ್ಗೆ ಬಹಳಷ್ಟು ಮಾಹಿತಿ ಹಂಚ್ಕೊಂಡ್ರಿ, ಶೇರ್ ಮಾಡಿದ್ರಿ.
ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ನೀವು ಒಳ್ಳೆ ಅವಕಾಶ ಕೊಟ್ರಿ, ನಾನು ನನ್ನ ಮನಸ್ಸಿಂದೆಲ್ಲ ಹಂಚ್ಕೊಳ್ಳೋಕ್ಕೆ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಟ್ರಿ, ಏನಾದರೂ ಮಾಡಿ ಮಾತಾಡಿ ಅಂತ. ತುಂಬ ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು. ಆಯ್ತಪ್ಪ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಹೋಮ್ ಟೂರ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.